ಹೊತ್ತು ನೆತ್ತಿ ಮೇಲೆ ಬಂದ್ರು. ಲಕ್ಷ್ಮಣ ಕೂಡ ಊಟಕ್ಕೆ ಬಂದಿಲ್ಲ. ಇವರು ಕೂಡ ಸಾಹುಕಾರರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು. ಇವರು ಕೂಡ ಇಷ್ಟೊತ್ತಾದ್ರೂ ಬರಲೇ ಇಲ್ವಾ? ನಾನೇ ಬುತ್ತಿಯನ್ನು ಕಟ್ಟಿಕೊಂಡು ಹೊಲಕ್ಕೆ ಬಂದ್ರೆ ಇಲ್ಲಿ ಯಾರ ಸುಳಿಯವನು ಕಾಣ್ತಾ ಇಲ್ವಲ್ಲ. ಲಕ್ಷ್ಮಣ, ಲಕ್ಷ್ಮಣ, ಈ ನಿಮ್ಮ ಅತ್ತಿಗೆ ನಿನಗೆ ಬುತ್ತಿಯನ್ನು ತೆಗೆದುಕೊಂಡು ಬಂದಿದ್ದಾಳೆ. ಬಾರಪ್ಪ, ಊಟ ಮಾಡಿದೆಯಂತೆ. ಲಕ್ಷ್ಮಣ, ಲಕ್ಷ್ಮಣ, ಬಾರೇ ನನ್ನ ಮುದ್ದಿನ ಅರಗಿಣಿ. ಯಾರು ನೀನು? ಇದಕ್ಕೆ ಬಂದಿರುವೆ? ಯಾರು ಅಂತ ಕೇಳ್ತೀಯ? ನನ್ನ ಚಕೋರ ಪಕ್ಷಿಯೇ. ನಾ ಈ ಊರ್ ಸುತ್ತೂರು ಹಳ್ಳಿ ಹಮ್ಮೀರ ಶಿವರಾಜ್ ಕುಮಾರ್ ಅಂತ. ಯಾವ ಹಳ್ಳಿಗೆ ಹಮ್ಮೀರನಾದ್ರೆ ನನಗೇನು? ಇಲ್ಲಿಗೆ ಬಂದಿದ್ಯಾ ಮೊದಲು ಹೇಳು. ನಿನ್ನ ನೋಡಲಿಕ್ಕೆ, ನಿನ್ನ ಜೊತೆ ಮಾತಾಡೋದಕ್ಕೆ, ನಿನ್ನ ಜೊತೆ ಬೆರೆಯಲಿಕ್ಕೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಅಂದ್ರೆ ನಿನ್ನ ಪರಿಣಾಮ ನೆಟ್ಟಗಾಗಕ್ಕಿಲ್ಲ. ಸುಮ್ಮನೆ ಇಲ್ಲಿಂದ ನಾನು ಹೊರಟು ಹೋಗಲು ಬಂದಿಲ್ಲ. ಈ ನಿನ್ನ ದೇಹದ ರುಚಿಯನ್ನು ಹೀರಲು ಬಂದಿರುವೆ. ಏ, ರುಚಿ ಹೀರಲು ಬಂದ ಕಪಿಯೇ, ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಸಿಕ್ಕಾಗೆ ಮಾತಾಡ್ತಾ ಇದೆಯಲ್ಲ. ನಾಚಿಕೆ ಆಗೋದಿಲ್ವೇನೋ ನಿನ್ನ ಜನ್ಮಕ್ಕೆ? ನಾಚಿಕೆ? ಅರೆ, ನೀವೊಂದು ಹೆಣ್ಣು, ನಾನೊಂದು ಗಂಡು. ನಾಚಿಕೆ ಇದರಲ್ಲೇನಿದೆ? ಸುಮ್ಮನೆ ವೇಳೆ ಕಳೆಯದೆ ನನ್ನ ಒಳಗು. ನಾನೀಗ ಮದುವೆ ಆದ ಹೆಣ್ಣು. ನನಗೆ ಗೊತ್ತು ನೀನು ಯಾರು, ನೀನು ಇಲ್ಲಿಗೆ ಬಂದೆ ಅಂತ. ಸುಮ್ಮನೆ ವೇಳೆ ವ್ಯರ್ಥ ಹಾಳು ಮಾಡದೆ ನನ್ನ ಒಳಗು. ಥೂ ನೀಚ, ನಾಲಿಗೆಯಿಂದ ಈ ರೀತಿ ಶಿಕ್ಷಕಾಗೆ ಹೊಲಸು ಮಾತು ಆಡಬೇಡ. ಸುಮ್ಮನೆ ಕಾಲ್ ಕಿತ್ತು ಇಲ್ಲಿಂದ. ಇಲ್ಲಿಂದ ಕಾಲ್ ಕಿತ್ತುವೆ? ಅದು ಹಾಗೆ ಅಲ್ಲ. ಈ ನಿನ್ನ ಸುಂದರವಾದ ದೇಹದ ರುಚಿ ಇದರ ಸುಖ ಪಟ್ಟಾಗ ಮಾತ್ರ. ಅದು ಎಂದಿಗೂ ಸಾಧ್ಯವಾಗದ ಮಾತು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಹೆಮ್ಮಾರಿ ಕಣೋ. ಹಾಗೇನಾದ್ರೆ ನೀವು ಮಾರಿ ಆದ್ರೆ ನಿನ್ನನ್ನು ಈ ಲೋಕದಿಂದಲೇ ಪ್ರಯಾಣ ಮಾಡಿಸುವೆ. ಸುಮ್ಮನೆ ನನ್ನ ಮಾತಿಗೆ ನೀನು ಒಲಿದು ಬಂದರೆ ನನ್ನ ಪ್ರೇಮ ಮಂಚದಲ್ಲಿ ನಿನ್ನನ್ನು ಒಯ್ಯಾಲಿ ಆಡಿಸುವೆ. ಹೇಳು, ರುಚಿ ಹೀರಲು ಬಂದ ಕಪಿಯೇ, ಮನೆಯಲ್ಲಿ ನಿನ್ನ ಅಕ್ಕ ತಂಗಿಯರಿದ್ರೆ ಅವ್ರ ಹತ್ರ ಹೋಗಿ ತೀರಿಸಿಕೊಳ್ಳೋ ನಿನ್ನ ಕಾಮದಾಸೆ. ನೋಡು, ನೀನೇನಾದ್ರೂ ನನ್ನ ಮೈ ಮೇಲೆ ಏರಿ ಬಂದ್ರೆ ನಿನ್ನ ರಕ್ತದ ಮಡುವಿನಲ್ಲಿ ಕೆಡವಬೇಕಾಗುತ್ತೆ. ನನಗೆ ಎಚ್ಚರ ಹೇಳುವ ತುಚ್ಛ ಹೆಣ್ಣೆ, ನೀನೊಂದು ಯಕಚ್ಚಿತ ಹೆಣ್ಣು. ನೀನೇನು ಮಾಡಬಲ್ಲೆ? ಅದೇ ಹೇಳಿದ್ನಲ್ಲೋ, ನಿನ್ನ ಜೀವ ನಿನ್ನನ್ನು ಮಣ್ಣಲ್ಲಿ ತೋಡ್ಬಿಡ್ತೀನಿ ಅಂತ. ನಿನ್ನಾಗೆ ನಾನು ಕೈಯಲ್ಲಿ ಬಳೆ ತೊಟ್ಟಿಲ್ಲ ಸೀತಾ. ಕೊನೆಯದಾಗಿ ಹೇಳ್ತೀನಿ, ಸುಮ್ಮನೆ ಹಠ ಮಾಡದೆ ನನ್ನ ಒಳಗು. ಇಲ್ಲವಾದರೆ ಬಲಾತ್ಕಾರದಿಂದ ಹತ್ತೈದು ನಿನ್ನ ಈ ದೇಹದ ಸವಿಯನ್ನು ಸವಿಬೇಕಾಗುತ್ತದೆ. ಬೊದ್ದಿನ ಅರಗಡೆ, ಸುಮ್ಮನೆ ನನ್ನ ಒಳಗು. ನನ್ನ ಪ್ರೇಮ ಪಂಜರದಲ್ಲಿಟ್ಟು ನಿನ್ನನ್ನು ಜೋಪಾನವಾಗಿ ಕಾಯುವೆ. ಪರಸ್ತ್ರೀಯರನ್ನು ಈ ರೀತಿ ಕಾಮದಾಟಕ್ಕೆ ಕರಿತಾ ಇದೆಯಲ್ಲ, ಆಗೋದಿಲ್ವೇನೋ ನಿನ್ನ ಜನ್ಮಕ್ಕೆ? ನೋಡು, ನೀನೇನಾದ್ರೂ ನನ್ನನ್ನು ಒತ್ತಾಯ ಮಾಡಲು ಬಂದರೆ ನೀನು ಕುಡುಗುಲಿಗೆ ಆಹುತಿ ಆಗಬೇಕಾಗುತ್ತೆ. ಹುಷಾರ. ಆಹುತಿ ಅದು ನಿನ್ನಿಂದಲೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಏ, ಯಾಕೋ ಗಂಟಲು ಹರಿವು ಹಾಗೆ ಕಿರ್ಚ್ಕೊಳ್ತಾ ಇದೀಯಾ? ಈ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಮನೆಯಿಂದ ಹೊರಟು ಹೋಗು. ಒಂದೇ ರಕ್ತಕ್ಕೆ ಹುಟ್ಟಿದ ಮಗನಲ್ವೋ, ನಿನ್ನ ವಂಶ ಪಾರಂಪರ್ಯವೇ ಇದರಲ್ಲಿ ಬಂದಿದೆ ಅಂತ ಕಾಣುತ್ತೆ. ಸೀತಾ, ಇನ್ನು ಮೇಲೆ ನೀನು ಏನು ಬೇಕಾದ್ರನ್ನು ನಿನ್ನ ಒಂದೊಂದು ಮಾತು ಹೂವಿನ ಹಾಗೆ ಘಮಘಮಿಸಿ ನನಗೆ ಚೊಂಬನೆ ಕೊಟ್ಟಂತೆ ಆಗುತ್ತಿದೆ. ಸುಮ್ಮನೆ ವೇಳೆ ವ್ಯರ್ಥ ಹಾಳು ಮಾಡಬೇಡ. ಬರೀ ಈ 5 ನಿಮಿಷ, ಓನ್ಲಿ 5 minutes ನೀನು ನನ್ನವಳಾದರೆ ನಿನ್ನನ್ನು ಬಂಗಾರದ ಪಲ್ಲಕ್ಕಿಯಲ್ಲಿ ಇಟ್ಟು ನನ್ನ ಮನೆ ಧರ್ಮ ದೇವತೆ ಅಂತೆ ನಾನು ಸಾಯುವವರೆಗೆ ಪೂಜಿಸುವೆ. ಶಿವರಾಜ್, ನಿನ್ನಲ್ಲಿ ಆ ಭಾವನೆಗಳು ಇದ್ರೆ ನಾನು ಒಂದು
ಮಾತು ಕೇಳುತ್ತೇನೆ. ನಿನ್ನ ಅಕ್ಕ ತಂಗಿಯರನ್ನು ನನ್ನ ಗಂಡನ ಹತ್ರ 5 ನಿಮಿಷ ಕಳಿಸೋ. ಏನೋ ಹಾಡಿದ ರಂಡೆ ಸುಮ್ಮನೆ ನಿಂತದ್ದು ನನ್ನದೇ ತಪ್ಪಾಯ್ತಂತ ಕಾಣುತ್ತೆ. ಏನಾದ್ರೂ ಹೇಳಲು ನನ್ನನ್ನು ಹೆದರಿಸಲು ಬರುವೆಯಾ? ಸುಮ್ಮನೆ ನನ್ನವಳಾಗಿಯೋ ಇಲ್ಲ ಇಲ್ಲೇ ನಿನ್ನದು ಶೀಳಿ ಬಿಡ್ಲು. ಶೀಳಲು ಇದೇನು ಗಿಡ ಗಂಟಿಯಲ್ಲವೋ? ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಡಿದ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬಂದ ವೀರ ಹೆಣ್ಣು ಅನ್ನೋದನ್ನು ಮಾತ್ರ ಅದು ಆ ಕಾಲ. ನಿನ್ನ ಗೊಳ್ಳು ಬೆದರಿಕೆಗೆ ಹೆದರುವ ಗಂಡು ಏ ಶಿವರಾಜನಿಲ್ಲ. ಬಾಯಿ ಮಿಚ್ಚೋ ಪಾಪಿ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಈ ಗರತಿಗೆ ಎದುರಾಡದೆ. ಗರತಿ ಗರತಿ ಎಂದು ದೇವರಿಗೆ ಹೋಗಿ ಬರುತ್ತೇನಂತ ಹೇಳಿ ಮೆಂಡನ ಜೊತೆಗೆ ಸರಸ ಸಲ್ಲಾಪವಾಡಿ ಮನೆಗೆ ಬರುವ ಗರತಿಯರಿಲ್ಲ, ಗರತಿ ಅಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನು ನೌಕರಿಗೆ ಹೋದ ಮೇಲೆ ಮೆಂಡನನ್ನು ಕರೆದುಕೊಂಡು ಪಿಂಡಗಾದೆ ಮೇಲೆ ಚಕ್ಕಂದವಾಡುವ ಗರ್ತಿಯರಷ್ಟಿಲ್ಲ ಈ ನಿನ್ನ ಹಾಡು ಸಮಾಜದಲ್ಲಿ. ಗರತಿ ಗರತಿ ಎಂದು ಹೇಳುವ ನೀ ಅಂತ ಗರತಿ ಅಂದದು ನನಗೆ ಚೆನ್ನಾಗಿ ಗೊತ್ತು. ಹಂದಿ ಜಾತಿಯವನೇ, ಎಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯೋ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತಾಡ್ತಾ ಇದೆಯಲ್ಲ. ನಿನ್ನ ರುಂಡವನ್ನು ಚೆಂಡಾಡುವ ಚಂಡಿ ಚಾಮುಂಡಿ ನನ್ನ ರುಂಡ ಚೆಂಡಾಡುವ ನೀ ಅಂತ ರಣಚಂಡಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ವೇಳು ಹಾಳು ಮಾಡದೆ ಈ ಮನ್ಮಥ ಶಿವರಾಜನ ತೋಳ ತೆಕ್ಕೆಯಲ್ಲಿ ಬಂದು ಒಂದಾಗು. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಈಗ ನಾನು ಸುಮ್ಮನೆ ವೇಳ ವ್ಯರ್ಥ ಹಾಳು ಮಾಡಲಾರೆ. ಈ ನಿನ್ನ ದೇಹದ ಸುಖವನ್ನು ಪಡೆಯದೆ ಹೋದರೆ ನನ್ನ ಹೆಸರು ಶಿವರಾಜನೇ ಅಲ್ಲ. ಏ ಪಾಪಿ ನನ್ನ ಮಗನೇ, ಒಂದು ಪವಿತ್ರವಾದ ಹೆಣ್ಣಿಗೆ ಕೆಣಕುವ ನೀನ್ ಯಾವ ಗಂಡಸು? ನನ್ನ ಕೆಲಸದಲ್ಲಿ ಅಡ್ಡ ಬಂದ ನೀನ್ಯಾವನೋ? ಈ ನನ್ನ ಪವಿತ್ರ ಮಾತೆ ಮಗ, ನಿಮ್ಮಂತ ಸೊಕ್ಕಿನ ಕಾಮಾಂಧರ ಸೊಕ್ಕನ್ನು ಮುರಿದ ಸಿದ್ಧನಾಗಿ ಬಂದಿರುವೆ ನಿನ್ನ ಪಾಲಿನ ಯಮರಾಜ. ಸುಮ್ಮನೆ ನನ್ನ ಕೆಲಸಕ್ಕೆ ಅಡ್ಡ ಬರದೆ ಇಲ್ಲಿಂದ ಹೋಗೋ, ಇಲ್ಲ ಪರಿಣಾಮ ನೆಟ್ಟಗಾಗಕ್ಕಿಲ್ಲ. ಮೈದುನ, ಇವನನ್ನು ಸುಮ್ಮನೆ ಬಿಡಬೇಡಪ್ಪ. ಇಂಥವನು ಈ ಭೂಮಿ ಮೇಲೆ ಬದುಕಬಾರದು. ಅತ್ತಿಗೆ, ನಿಮ್ಮನ್ನು ಬಲಾತ್ಕಾರ ಮಾಡಲಿಕ್ಕೆ ಬಂದ ಇಂಥ ಸುಳಿ ಮಗನಿಗೆ ಏನ್ ಮಾಡ್ಲಿ ಅತ್ತಿಗೆ? ರುಂಡ ಮುಂಡದಿಂದ ಬೇರ್ಪಡಿಸ್ಲೇ ಅಥವಾ ಇಲ್ಲೇ ಸುಟ್ಟು ಹಾಕ್ಲಿ? ಹೇಳತ್ತಿಗೆ ಹೇಳು. ಬೇಡ ಮೈದುನ, ಬೇಡ. ಇದೊಂದು ಸಾರಿ ಅವನನ್ನು ಬಿಟ್ಟು ಬಿಡು. ಇನ್ನು ಮುಂದಾದ್ರೂ ಒಳ್ಳೆ ಮನುಷ್ಯನಾಗಿ ಬಾಳಲಿ ಈ ಪಾಪಿ. ಕೇಳಿದ್ದೇನೋ ಮಗನೇ, ನನ್ನ ತಾಯಿ ಆಡು ನನ್ನ ಅತ್ತಿಗೆ ನಿನ್ನನ್ನು ಕ್ಷಮಾದಾನ ನೀಡು ಅಂತ ಹೇಳಿದಾಳೆ. ಅಂದಮೇಲೆ ನಾನು ನಿನಗೆ ಜೀವದಾನ ಕೊಡ್ತೀನಿ. ಹಾ, ಹೊರಟು ಹೋಗಿಲ್ಲಿಂದ. ಇಲ್ಲಿಂದ ಹೊರಟು ಹೋಗುತ್ತೇನೆ. ಮುಂದೆ ಸಮಯ ಬಂದಾಗ ನಿಮ್ಮಿಬ್ಬರನ್ನು ನೋಡಿಕೊಳ್ಳುತ್ತೇನೆ. ಹೋಗಲಿ ಬರೋವೆ ಹೋಗಲೇ ಲೋಪ. ಅತ್ತಿಗೆ, ನೀನೇ ಕಮ್ಮ ಇಂಥ ಸಮಯದಲ್ಲಿ ಇಲ್ಲಿಗೆ ಬಂದೆ? ಮೈದುನ, ಮುಂಜಾನೆ ಹೋದವನು ನೀನು ಕೂಡ ಊಟಕ್ಕೆ ಬಂದಿಲ್ಲ. ಸಾವುಕಾರರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು ಅವರು ಕೂಡ ಊಟಕ್ಕೆ ಕೊಟ್ರಾಯ್ತು ಅಂತ ನಾನೇ ಬಂದು ಈ ಪಾಪಿ ಕೈಯಲ್ಲಿ ಸಿಕ್ಕಿದ್ದೆಪ್ಪ. ನೋಡು, ಇಲ್ಲಿ ನಡೆದ ಘಟನೆಯನ್ನು ನಿಮ್ಮ ಅಣ್ಣನ ಮುಂದೆ ಹೇಳಬೇಡಪ್ಪ. ಇಲ್ಲಿ ನಡೆದ ವಿಷಯವನ್ನು ನನ್ನ ಅಣ್ಣನ ಮುಂದೆ ಹೇಳಿದಿಲ್ಲ. ನೀನು ಹಾಳಿ ಮಾಡಿರ್ತೀನಿ ನಾನು. ನಡೆ ಮಾ ಮನೆಗೆ.